ಡಾರ್ಲಿಂಗ್, ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ದೇ ಇರೋ ಒಂದು ಹುಡುಗಿನ ಹುಡುಗ ಪ್ರೀತಿಸ್ತಾನೆ, ಮದುವೆ ಕೂಡ ಮಾಡ್ಕೋತಾನೆ. ಆದ್ರೆ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ದೇ ಇರೋ ಒಂದು ಮಿಡಲ್ ಕ್ಲಾಸ್ ಹುಡುಗನ್ನ ಹುಡುಗಿ ಪ್ರೀತಿಸ್ತಾಳೆ, ತಿರುಗ್ತಾಳೆ, ತಿಂತಾಳೆ, ಅವನ್ ಜೊತೆ ಮಲಗ್ತಾಳೆ ಕೂಡ. ಆದ್ರೆ ಮದುವೆ ಮಾತ್ರ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಹುಡುಗಿರು ಮೆಚೂರ್ ಆಗಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ. ನಿನ್ ತರ ಚೇಳ್ ಚಪಾತಿ ತರ ಥಿಂಕ್ ಮಾಡಲ್ಲ. ಅಲ್ಲ ಡಾರ್ಲಿಂಗ್, ಅದ್ ಹೆಂಗೆ ಅವಳು ನಿನ್ನ ಮದುವೆ ಮಾಡ್ಕೋತಾಳೆ ಅಂತ ಅನ್ಕೋತೀಯ? ಅವನಮ್ಮನ ಅವಳು ಹುಡ್ಸಿದ ಅಪ್ಪ ಅಮ್ಮಂಗೆ ಲಾಯಲ್ ಆಗಿರ್ಲಿಲ್ಲ, ಇನ್ನ ನಿನಗೆ ಶಾನು ಇರಲ್ಲ. ಸರಿ ಚಿನ್ನ, ನಂದೊಂದ್ ಸಿಂಪಲ್ ಕ್ವಶನ್. ನಿನ್ ಲವರ್ ಮನೆಯವರು ನಿನ್ನ ಮಾತಾಡೋಕೆ ಕರೆದ್ರೆ ನೀನ್ ಏನ್ ಮಾಡ್ಕೊಂಡಿದೀಯಾ, ನನ್ ಮಗಳನ್ನ ಹೆಂಗ್ ಸಾಕ್ತೀಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ನಿಮ್ ಮಗಳನ್ನ ಮದುವೆ ಮಾಡ್ಕೊಡಿ, ಇಬ್ರು ಬಾಡಿಗೆ ಮನೆ ಟೆರೆಸ್ ಮೇಲೆ ಮಲ್ಕೊಂಡು ನಕ್ಷತ್ರ ಎಣಿಸ್ತೀವಿ ಅಂತ ಹೇಳ್ತೀಯಾ? ಇಲ್ಲ ಎಲ್ಲಾರ್ ತರ ನಿಮ್ ಹುಡುಗಿನ ಬಂಗಾರದಂಗ್ ನೋಡ್ಕೋತೀನಿ ಅಂತ ಸಿನಿಮಾ ಡೈಲಾಗ್ ಹೊಡಿತೀಯಾ? ಅಯ್ಯೋ ಲೌಡೆ, ಅಂಡರ್ವೇರ್ ಅರ್ಧೋದ್ರೆ ಹೊಸ ತಗೊಳಕು ನಿನ್ನ ಹತ್ರ ದುಡ್ಡಿರಲ್ಲ ಕಣೋ. ಅವಳು ಹಾಕೋ ಲಿಪ್ಸ್ಟಿಕ್ ದುಡ್ಡಲ್ಲಿ ನಿನಗೆ, ನಿಮ್ ಅಪ್ಪಂಗೆ, ನಿಮ್ ತಾತಂಗೂ ಕೂಡ ಹೊಸ ಕಚ್ಚು ತಗೋಬರ್ಬೋದು. ನೆನ್ಪಿಟ್ಕೋ, 3 ದಿನ ತೋರ್ಸೋ ಲಾಯಲಿಟಿಗೆ ನೀನು 30 ವರ್ಷ ಜೊತೆಲಿರೋ ಕನಸು ಕಾಣ್ತಾ ಇದೀಯಾ. ಡಾರ್ಲಿಂಗ್, ನೀನ್ ಅನ್ಕೊಂಡಿದೀಯಾ ನಿಮ್ ಹುಡುಗಿ ಚಂದಮಾಮನ್ ತರ ಯಾರ ಕೈಗೂ ಸಿಗಲ್ಲ ಅಂತ? ನೀನು ಹೊಸ ಕಚ್ಚ ತಗೊಳ್ಳೋ ಅಷ್ಟ್ರಲ್ಲಿ ಪಕ್ಕದ ದೇಶದವರು ದುಡ್ಡು ಮಾಡಿ ರಾಕೆಟ್ ಅಲ್ಲಿ ಹೋಗ್ತಿದಾರೆ ನಿನ್ ಚಂದಮಾಮನ್ ಮೇಕೆ. ಹುಷಾರು.